ನಮಸ್ಕಾರ ಅಶ್ವವೇಗ ಸೂಪರ್ ಪ್ರೈಮ್ಗೆ ಸ್ವಾಗತ. ನಾನು ಮಹೇಶ್ ಎಂದಡ್ಡು. ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್. ಪಹಲ್ಗಾಮ್ ದಾಳಿಗೆ ಭಾರತ ಪ್ರತೀಕಾರ. ಸಿಂಧೂ ನದಿ ನೀರು ತಡೆಯಲು ಭಾರತ ಮೆಗಾ ಪ್ಲಾನ್. ಜಲಶಕ್ತಿ ಸಚಿವರೊಂದಿಗೆ ಅಮಿತ್ ಶಾ ಮೀಟಿಂಗ್. ಪಾಕಿಸ್ತಾನದ ಜೊತೆ ಯುದ್ಧ ಅನಿವಾರ್ಯವಲ್ಲ, ಈಗ ಕ್ರಮ ಕೈಗೊಂಡ್ರೆ ಹೋದ ಜೀವ ವಾಪಸ್ ಬರುತ್ತಾ? ಸಿದ್ದು ಹೇಳಿಕೆಗೆ ವಿಪಕ್ಷ ನಾಯಕರು ಕೆಂಡಾಮಂಡಲ. ಸಿಂಧೂ ನದಿ ನೀರು ಬಿಡದಿದ್ರೆ ನಿಮ್ಮ ರಕ್ತ ಹರಿಯುತ್ತೆ. ಪಾಕಿಸ್ತಾನದ ಮಾಜಿ ಸಚಿವ ಭುಟ್ಟೋ ಹೇಳಿಕೆ. ಪಹಲ್ಗಾಮ್ ದಾಳಿ ಸ್ವತಂತ್ರ ತನಿಖೆಗೂ ಒತ್ತಾಯ. ಸ್ಮಾರ್ಟ್ ಮೀಟರ್ ಕಡ್ಡಾಯಕ್ಕೆ ಹೈಕೋರ್ಟ್ ತಡೆ. ಕಾಂಗ್ರೆಸ್ ಸರ್ಕಾರಕ್ಕೆ ಕೋರ್ಟ್ ಛೀಮಾರಿ. ಜನಪೀಡಕ ನಿರ್ಧಾರ ಕೈಬಿಡಬೇಕು ಎಂದ ಡಿವೈವಿ ಅಶೋಕ್ ಕಿಡಿ. ಗ್ರಾಮ ಪಂಚಾಯಿತಿ ಎಲೆಕ್ಷನ್ಗೆ ಡೇಟ್ ಫಿಕ್ಸ್. ಮೇ 35ರಂದು ವೋಟಿಂಗ್, 38ಕ್ಕೆ ಕೌಂಟಿಂಗ್. ಮೇ 8ರಿಂದಲೇ ಚುನಾವಣಾ ನೀತಿ ಸಂಹಿತೆ ಜಾರಿ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಹಿಂದೂಗಳ ನರಮೇಧ ಕೃತ್ಯಕ್ಕೆ ಭಾರತ ಪ್ರತೀಕಾರದ ಪಣ ತೊಟ್ಟಿದೆ. ಇದರ ಬೆನ್ನಲ್ಲೇ ಯಾವೊಬ್ಬ ಪಾಕಿಸ್ತಾನಿ ಪ್ರಜೆಯೂ ಕೂಡ ದೇಶದಲ್ಲಿ ಉಳಿಯಂಗಿಲ್ಲ, ಈ ರೀತಿಯಾಗಿ ನೋಡ್ಕೋಬೇಕು ಅಂತ ಕೇಂದ್ರ ಗೃಹ ಇಲಾಖೆ ಈಗಾಗಲೇ ನಿರ್ದೇಶನವನ್ನು ಕೊಟ್ಟಿದೆ. ಅಮಿತ್ ಶಾ ಅವರು ರಾಜ್ಯದ ಎಲ್ಲ ರಾಜ್ಯಗಳಿಗೂ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜಲಶಕ್ತಿ ಸಚಿವ CR ಪಾಟೀಲ್ ಹಾಗೂ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಸಿಂಧೂ ನದಿ ನೀರು ಬಿಡದಿರುವ ಬಗ್ಗೆಯೂ ಕೂಡ ಚರ್ಚೆ ನಡೆದಿದೆ. 2 ಹಂತದ ಕಾರ್ಯಾಚರಣೆಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಗೊತ್ತಾಗಿದೆ. ಇನ್ನು ಸಭೆ ಬಳಿಕ ಮಾತನಾಡಿದರೂ ಸಚಿವರಾಗಿರುವಂತಹ CR ಪಾಟೀಲ್ ಅವರು ಭಾರತಕ್ಕೆ ಒಂದು ಹನಿ ನೀರು ಸಿಗದಂತೆ ಮಾಡಲು 3 ರೀತಿಯ ಯೋಜನೆಗಳ ಮೇಲೆ ಭಾರತ ಕೆಲಸ ಮಾಡಲಿದೆ ಅಂತ ತಿಳಿಸಿದರು. ಇನ್ನು ಮತಾಂಧ ಉಗ್ರರನ್ನ ಎಲ್ಲಿದ್ರೂ ಕೂಡ ಹುಡುಕಿ ಹೊಡೆಯೋದಾಗಿ ಅತ್ತ ಮೋದಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇತ್ತ ಪಹಲ್ಗಾಮ್ ದಾಳಿಗೆ ಪ್ರತೀಕಾರಕ್ಕೆ ಭಾರತ ಸಿದ್ಧವಾಗಿದೆಯಾ ಅನ್ನುವ ಅನುಮಾನ ಕೂಡ ಕಾಡ್ತಾ ಇದೆ. ಮೊನ್ನೆಯಷ್ಟೇ ಭಾರತ ಶತ್ರು ದೇಶದ ಕ್ಷಿಪಣಿಯನ್ನು ಹೊಡೆದು ಉರುಳಿಸಬಲ್ಲ INS ಸೂರತ್ ಯುದ್ಧ ನೌಕೆಯ ತಾಲೀಮು ಕೂಡ ನಡೆಸಲಾಗಿತ್ತು. ಇವತ್ತು ಕೂಡ ಭಾರತೀಯ ವಾಯುಪಡೆಯಿಂದ ಸಮರಾಭ್ಯಾಸ ಮುಂದುವರೆದಿದೆ. ಸುಖೈ, ರಫೇಲ್ ಸೇರಿದಂತೆ ಹಲವು ಜೆಟ್ ಹಾರಾಟ ನಡೆದಿದ್ದು ಭಾರತೀಯ ಸೇನೆಯ ಶಕ್ತಿ ಪ್ರದರ್ಶನ ತೋರಿದ ವಿಡಿಯೋ ಈಗ ರಿಲೀಸ್ ಆಗಿದೆ. ಈ ಮೂಲಕ ಪಾಕಿಸ್ತಾನಕ್ಕೆ ಭಾರತ ಖಡಕ್ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದೆ. ಇನ್ನು ಪಹಲ್ಗಾಮ್ನಲ್ಲಿ ಪಾಕಿಸ್ತಾನದ ಇಸ್ಲಾಮಿಕ್ ಭಯೋತ್ಪಾದಕರು ನಡೆಸಿದ ಭೀಕರ ದಾಳಿಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಲೇಬೇಕಂತ ಇಡೀ ದೇಶದ ಮೂಲೆ ಮೂಲೆಯಿಂದ ಆಗ್ರಹ ಕೇಳಿ ಬರ್ತಾ ಇದೆ. ಇನ್ನು ಉಗ್ರರನ್ನ ಮಟ್ಟ ಹಾಕಲು ಭಾರತೀಯ ಸೇನೆ ಕೂಡ ನಿರಂತರವಾಗಿ ಕಾರ್ಯಾಚರಣೆ ನಡೆಸ್ತಾ ಇದೆ. ಭಾರತೀಯ ಸೇನೆ 14 ಸ್ಥಳೀಯ ಭಯೋತ್ಪಾದಕರ ಪಟ್ಟಿಯನ್ನು ರಿಲೀಸ್ ಮಾಡಿದೆ. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಇತ್ತೀಚೆಗೆ ನಡೆದಂತಹ ಭಯೋತ್ಪಾದಕ ದಾಳಿಯ ತನಿಖೆಯ ನಡುವೆ ಗುಪ್ತಚರ ಸಂಸ್ಥೆಗಳು ಕೇಂದ್ರಾಡಳಿತ ಪ್ರದೇಶದಲ್ಲಿ ಸಕ್ರಿಯವಾಗಿರುವ 14 ಸ್ಥಳೀಯ ಉಗ್ರರ ಪಟ್ಟಿಯನ್ನು ರಿಲೀಸ್ ಮಾಡಿದೆ. ಇನ್ನು ಉಗ್ರರ ದಾಳಿ ನಡೆಸಿದ ನಂತರ ಭಾರತದ ಸೇನೆ ಫುಲ್ ಅಲರ್ಟ್ ಆಗಿದೆ. ಉಗ್ರರು ನೆಲೆಸಿರುವ ಪ್ರದೇಶಕ್ಕೆ ನುಗ್ಗಿ ಭಾರತೀಯ ಸೇನೆ ಉಗ್ರರ ತಾಣಗಳನ್ನು ಧ್ವಂಸ ಮಾಡಿದೆ. ನಿನ್ನೆ ಪಹಲ್ಗಾಮ್ ಶಂಕಿತ ದಾಳಿಕೋರ ಆಸಿಫ್ ಶೇಖ್ ಮನೆ ಧ್ವಂಸ ಮಾಡಲಾಗಿತ್ತು. ಇದೀಗ ಜಮ್ಮು ಮತ್ತು ಕಾಶ್ಮೀರದಾದ್ಯಂತ ಲಷ್ಕರ್ ಎ ತೊಯ್ಬಾ ಕಮಾಂಡರ್ ಸೇರಿದಂತೆ 5 ಭಯೋತ್ಪಾದಕರ ಮನೆಗಳನ್ನು ಧ್ವಂಸ ಮಾಡಲಾಗಿದೆ. ಇವತ್ತು ಕೂಡ ಉಗ್ರರ ವಿರುದ್ಧ ಕಾರ್ಯಾಚರಣೆ ಮುಂದುವರೆದಿದ್ದು, ಇವತ್ತು ಮತ್ತೊಬ್ಬ LET ಭಯೋತ್ಪಾದಕ ಅನಾನ್ಸ್ ಅಹ್ಮದ್ ಮನೆಯನ್ನು ಸೇನೆ ಹುಡಿಸ್ ಮಾಡಿದೆ. Voy a hacer eso. ¿Qué si tipo somos?
ಇನ್ನು ಪಹಲ್ಗಾಮ್ ಭಯೋತ್ಪಾದನಾ ದಾಳಿಯಿಂದ ಹೆಚ್ಚುತ್ತಿರುವ ಉದ್ವಿಗ್ನತೆ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ದಾಳಿಯ ಬಗ್ಗೆ ತನಿಖೆಗೆ ಸಿದ್ಧವಾಗಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯನ್ನು ಭಾರತವು ಸಿಂಧೂ ಜಲ ಒಪ್ಪಂದವನ್ನು ಸ್ಥಗಿತಗೊಳಿಸಲು ನೆಪವಾಗಿ ಬಳಸ್ತಾ ಇದೆ ಅಂತ ಆರೋಪವನ್ನು ಮಾಡಿದ್ದಾರೆ. ಯಾವುದೇ ಪುರಾವೆಗಳು ಇಲ್ಲದೆ, ತನಿಖೆ ಇಲ್ಲದೆ ಪಾಕಿಸ್ತಾನವನ್ನು ಶಿಕ್ಷಿಸಲು ಭಾರತ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಸಿಂಧೂ ನದಿ ಪಾಕಿಸ್ತಾನ ಪ್ರಜೆಗಳ ಪಾಲಿಗೆ ಜೀವನದಿ. ಸಿಂಧೂ ನದಿ ನೀರನ್ನು ತಡೆದರೆ ತಕ್ಕ ಉತ್ತರವನ್ನು ನೀಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. Continuing with its role as a responsible country, Pakistan is open to participate in any neutral, transparent, and credible investigation. Continuing with its role as a responsible country, Pakistan is open to participate in any neutral, transparent, and credible investigation. Continuing. ಮತ್ತೊಂದು ಕಡೆ ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವ ಬಿಲಾವಲ್ ಭುಟ್ಟೋ ಬಾಲ ಬಿಚ್ಚಿದ್ದಾನೆ. ನಾನು ಸಿಂಧೂ ನದಿಯ ದಡದಲ್ಲಿ ನಿಂತು ಹೇಳ್ತಾ ಇದ್ದೀನಿ, ಸಿಂಧೂ ನದಿ ನಮ್ಮದು ಮತ್ತು ಅದು ನಮ್ಮದಾಗಿಯೇ ಉಳಿಯುತ್ತದೆ. ಸಿಂಧೂ ನದಿ ನೀರನ್ನು ಹರಿಯದಿದ್ದರೆ ಅಲ್ಲಿ ಅವರ ರಕ್ತ ಹರಿಯುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. वादा किया था कि हम सिंधु को बचाएंगे। हमने कहा था कि हम निकले हैं सिंधु को बचाने के लिए, और इन खदशात से, इन खतरात से हमने तो बचा दिया है। ये आपकी कामयाबी है, ये सिंध का कामयाबी है, ये पाकिस्तान का कामयाबी है। मगर साथ साथ आपका सिंधु पे एक और हमला हुआ है। इस दफा भारत की तरफ से सिंधु पे हमला हुआ है। आपने सुना होगा कि मकबूजा कश्मीर में दहशतगर्दी का वाकया था। हम सब ने उस दहशतगर्दी का वाकया का मजम्मत की। हमने कहा कि दहशतगर्दी के मुतासिर तो पाकिस्तान भी है, दहशतगर्दी का मुकाबला भी पाकिस्तान के अवाम कर रहे हैं, तो हम उतना ही मजम्मत करते हैं। हमने आपसे ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ನಡೆಸಿದ ದಾಳಿಗೆ ಇಡೀ ಭಾರತ ಆಕ್ರೋಶಗೊಂಡಿದೆ. ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಪ್ರತೀಕಾರದ ಮಾತನಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಇದೀಗ ಸಿಎಂ ಸಿದ್ದರಾಮಯ್ಯ ಶಾಂತಿ ಮಂತ್ರವನ್ನು ಜಪಿಸಿದ್ದಾರೆ. ಇದು ಬಿಜೆಪಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಇದರ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ರಕ್ತದ ಕೊಳಿ ಹರಿದ್ರು ಸಾಫ್ಟ್ ಕಾರ್ನರ್. ಶಾಂತಿ ಮಂತ್ರ ಜಪಿಸಿದ ಸಿಎಂ ಸಿದ್ದು. ಮಾಡಬೇಕಾದಂತ ಅಗತ್ಯ ಇಲ್ಲ, ಈ ಕ್ರಮಗಳು ತಗೋಬೇಕಂತ ಭದ್ರತಾ ವ್ಯವಸ್ಥೆಯನ್ನ ಈ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಕೇಳಿದ್ರಲ್ಲ ಸಿಎಂ ಸಿದ್ದರಾಮಯ್ಯ ಮಾತುಗಳನ್ನ. ಪಾಕಿಸ್ತಾನದ ಜೊತೆ ಯುದ್ಧ ಮಾಡುವ ಅಗತ್ಯತೆ ಇಲ್ಲ, ನಾನು ಯಾವಾಗಲೂ ಶಾಂತಿ ಪರ. ಈಗ ನೀವು ಪಾಕಿಸ್ತಾನದ ವಿರುದ್ಧ ಕ್ರಮ ಕೈಗೊಂಡ್ರೆ ಹೋದ 26 ಜೀವಗಳು ವಾಪಸ್ ಬರ್ತವ ಎಂದು ಪ್ರಶ್ನೆ ಮಾಡಿದ್ರು. ಯುದ್ಧದ ಪರ ನಾವು ಇಲ್ಲ, ನಾವು ಯಾವತ್ತೂ ಶಾಂತಿಯ ಪರ ಎಂದ ಸಿಎಂ ಸಿದ್ದರಾಮಯ್ಯ ಅಚ್ಚರಿಯ ಮಾತುಗಳನ್ನು ಆಡಿದ್ರು. ಶಾಂತಿ ಮಂತ್ರ ಜಪಿಸುವುದರೊಂದಿಗೆ ಕೇಂದ್ರದ ವೈಫಲ್ಯವೇ ಪಹಲ್ಗಾಮ್ ದಾಳಿಗೆ ಕಾರಣ ಅಂತ ಮತ್ತೆ ನಮೋ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಪಹಲ್ಗಾಮ್ ಯಾತ್ರಾರ್ಥಿಗಳ ಸ್ಥಳ, ಅಲ್ಲಿ ಭದ್ರತೆಯನ್ನ ಕೈಗೊಳ್ಳಬೇಕಾಗಿತ್ತು. ಹಿಂದೆ ಪುಲ್ವಾಮಾ ದಾಳಿ ನಡೆದಿತ್ತು, ಕೇಂದ್ರ ಎಚ್ಚೆತ್ತುಕೊಳ್ಳಬೇಕಾಗಿತ್ತು. ಭದ್ರತಾ ವೈಫಲ್ಯ ಆಗಿದೆ, ಅದೊಂದು ಇಂಟೆಲಿಜೆನ್ಸ್ ಹಾಗೂ ಸೆಕ್ಯೂರಿಟಿ ಫೇಲ್ಯೂರ್ ಅಂತ ಸಿದ್ದು ಗುಡುಗಿದ್ರು. ಯಾತ್ರಾರ್ಥಿಗಳು ಹೋಗಂತ ಸ್ಥಳ, ಮತ್ತೆ ಹಿಂದೆ ಪುಲ್ವಾಮಾದಲ್ಲಿ 40 ಜನ ಸೈನಿಕರು ಸತ್ತೋಗಿದ್ದಂತ ಜಾಗ. ಇವ್ರಿಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಇಂಟೆಲಿಜೆನ್ಸ್ ಫೇಲ್ಯೂರ್, ಸೆಕ್ಯೂರಿಟಿ ಫೇಲ್ಯೂರ್. ಕೇಂದ್ರ ಸರ್ಕಾರದವರು ಭದ್ರತೆ ಕೊಡಕ್ಕಾಗ್ಲಿಲ್ಲ ಅವ್ರಿಗೆ. ಜನ ನಂಬ್ಕೊತಾರೆ, ಕೊಡ್ಲಿಲ್ವಲ್ಲ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ.
ಈ ಸಂದರ್ಭದಲ್ಲಿ ಯುದ್ಧ ಮಾಡುವ ಅನಿವಾರ್ಯತೆ ಇಲ್ಲ ಎಂದು ಸಿದ್ದರಾಮಯ್ಯ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಮಲ್ಲಿಕಾರ್ಜುನ ಖರ್ಗೆ, ನಾನು ಸಿಎಂ ಸಿದ್ದರಾಮಯ್ಯ ಹೇಳಿಕೆ ವಿಚಾರವಾಗಿ ಮಾತನಾಡಬೇಕೇ ಅಥವಾ ಎಐಸಿಸಿ ಅಧ್ಯಕ್ಷನಾಗಿ ಮಾತನಾಡಬೇಕಾ ಎಂದು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾಧ್ಯಮದವರಿಗೆ ಮರುಪ್ರಶ್ನೆ ಮಾಡಿದ್ರು. ನಾನು ಆಲ್ ಇಂಡಿಯಾ ಕಾಂಗ್ರೆಸ್ ಪ್ರೆಸಿಡೆಂಟ್ ಅಂತ ಹೇಳೋ ಏನು ಸಿದ್ದರಾಮಯ್ಯ ಅವರು ಹೇಳಿದಾರೆ ಅಂತ ಒಂದು ಕಡೆ ಸಿಎಂ ಸಿದ್ದು ಯುದ್ಧ ಬೇಡ ಅಂದ್ರೆ ಮತ್ತೊಂದು ಕಡೆ ಉಗ್ರರ ವಿರುದ್ಧ ಕೇಂದ್ರ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಕಾಂಗ್ರೆಸ್ ನಾಯಕರು ಆಗ್ರಹಿಸಿದ್ದಾರೆ. ಆದಷ್ಟು ಬೇಗನೆ ಪಿಒಕೆಯನ್ನ ವಶಪಡಿಸಿಕೊಳ್ಬೇಕು, ಉಗ್ರರ ಸಂಹಾರಕ್ಕೆ ಕೇಂದ್ರ ಸರ್ಕಾರದ ಬೆನ್ನಿಗೆ ನಿಲ್ತೇವೆ ಅಂತ ಕಾಂಗ್ರೆಸ್ ನಾಯಕರು ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಾರೆ. ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ಈ ಉಗ್ರಗಾಮಿಗಳು ಯಾವ ಸ್ಥಳದಿಂದ ಇಲ್ಲಿ ಭಾರತದಲ್ಲಿ ಬಂದು ಇಂಥ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ, ಇಂಥ ದುಷ್ಕರ್ಮಿಗಳನ್ನು ನಿಗ್ರಹ ಮಾಡಬೇಕಾದ್ರೆ ಭಾರತ ಸರ್ಕಾರ ಮೊಟ್ಟ ಮೊದಲನೇ ಹೆಜ್ಜೆಯನ್ನು ಪಿಒಕೆಯನ್ನು ನಾವು ವಶಪಡಿಸ್ಕೋಬೇಕು. ಇದೊಂದು ಸಂದರ್ಭ. ಸರ್ಕಾರ ಈ ನಿಟ್ಟಿನಲ್ಲಿ, ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಯಾವುದೇ ಕ್ರಮ ತೆಗೆದುಕೊಂಡ್ರು ಕೂಡ ನಾವೆಲ್ಲರೂ ಅವ್ರ ಜೊತೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಭಾರತೀಯರು ಒಗ್ಗಟ್ಟನ್ನ ಪ್ರದರ್ಶನೆ ಮಾಡುವಂತ ಒಂದು ಪರಿಸ್ಥಿತಿ ಇದೆ. ಸೊ ಒಗ್ಗಟ್ಟನ್ನ ಅಷ್ಟೇ ಮಾತನಾಡ್ಲಿಕ್ಕೆ ನನಗೆ ನಿಮ್ಮ ಮನೆಯವರು ಸತ್ತಿದ್ರೆ ಸುಮ್ಮನೆ ಇರ್ತಿದ್ರ? ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷ ನಾಯಕ ಕೆಂಡ. ಇನ್ನು ಪಾಕ್ ಜೊತೆ ಯುದ್ಧ ಮಾಡುವ ಅಗತ್ಯ ಇಲ್ಲ ಎಂಬ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ತಿರುಗೇಟು ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಒಂದು ಸಿದ್ಧಾಂತದ ಮೇಲೆ ನಿಲ್ಲಲ್ಲ, ಅವರಿಗೆ ಮುಸ್ಲಿಂ ಓಟಿನ ಚಿಂತನೆಯಾಗಿದೆ. ಆ ದಾಳಿಯಲ್ಲಿ ನಿಮ್ಮ ಮನೆಯವರು ಯಾರಾದ್ರೂ ಸತ್ತಿದ್ರೆ ಸುಮ್ಮನೆ ಇರ್ತಿದ್ರಾ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಕೆಂಡ ಕಾರಿದ್ರು. ಸಿದ್ದರಾಮಯ್ಯನವರಿಗೆ ಒಂದು ಸಿದ್ಧಾಂತ ಇಲ್ಲದೆ ಇರುವಂತ ವ್ಯಕ್ತಿ ಅವರು. ಇವರವರ ಜೀವನವನ್ನೇ ನೋಡ್ಬಿಡಿ, ಅವ್ರಿಗೆ ಯಾವುದೇ ರೀತಿ ಸಿದ್ಧಾಂತ ಇಲ್ಲ. ಏನು ಸತ್ತವ್ರನ್ನ ವಾಪಸ್ ತರಕ್ಕಾಗಲ್ಲ ಅಂದ್ರೆ ಅಕಸ್ಮಾತ್ ನಾನು ಹೇಳೋದು ಆಗದ್ ಬೇಡ. ಈ ತರ ನಿಮ್ಮ ಮನೇಲಿ ಈ ತರ ಯಾರಾದ್ರೂ ಬಂದು ಟೆರರಿಸ್ಟ್ಗಳು ಬಂದು ಹೊಡೆದಾಕಿದ್ರೆ ನೀವು ಬಿಡ್ತಾ ಇದ್ರ? ಏನೇನ್ ಮಾತು ಹೇಳ್ತಾ ಇದ್ರಿ, ಗುಂಡಿಕ್ಬೇಕಾಯ್ತು ಅವ್ರಿಗೆ ಅಂತೀರ, ಬಿಡಬಾರ್ದು ಅಂತ ಹೇಳ್ತಾರೆ. ಏನೇನ್ ಮಾತುಗಳು ಎಷ್ಟೆಷ್ಟು ಹೇಳ್ಬೋದು ಅಷ್ಟು ಹೇಳ್ತಾ ಇದ್ರಿ. ಆ ಕರುಣೆ ಬೇಡ. ಮತ್ತೆ ಯಾಕೆ ಹೋಗಿದ್ದೀರಿ ಅವ್ರ ಮನೆ ಬಾಗಿಲಿಗೆಲ್ಲ? ಸತ್ತವ್ರ ಮನೆ ಬಾಗಿಲಿಗೆ ಹೋಗಿ ಹಾರ ಹಾಕ ಹೋಗಿದ್ರಲ್ಲ, ಯಾಕೆ ಹೋಗಿದ್ರಿ ನೀವು? ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೋಗ್ಬಾರ್ದಾಗಿತ್ತು, ಅವಶ್ಯಕತೆ ಇರಲಿಲ್ಲ. ಅಲ್ಲಿ ಹೋಗೋದು ಹಾರ ಹಾಕೋದು, ಇಲ್ಲಿ ಬಂದು ಅದರ ವಿರುದ್ಧ ಅವರಿಗೆ ಸತ್ತವ್ರು ಸತ್ರು ಅನ್ನೋದಾದ್ರೆ ಏನು ನಾಚಿಕೆಡಿನ ಸಂಗತಿ. ಪಹಲ್ಗಾಮ್ನಲ್ಲಿ ಉಗ್ರ ದಾಳಿ ಬಗ್ಗೆ ಪರ ವಿರೋಧ ಚರ್ಚೆಗಳು ಶುರುವಾಗಿದ್ದು, ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ವಿಪಕ್ಷ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಇನ್ನು ಪಾಕ್ ವಿರುದ್ಧ ಯುದ್ಧ ಮಾಡಬೇಕಾ ಬೇಡವಾ ಅನ್ನೋ ಪ್ರಶ್ನೆಗಳು ಉದ್ಭವಿಸಿವೆ. ಗಗನ, ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್. ಇನ್ನು ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿ ನಡೆಸಿದ ಬೆನ್ನಲ್ಲೇ ಇಡೀ ದೇಶದಾದ್ಯಂತ ನೆಲೆಸಿರುವ ಪಾಕಿಸ್ತಾನಿಯರನ್ನು ವಾಪಸ್ ಕಳಿಸುವ ಕಾರ್ಯಾಚರಣೆಯನ್ನು ಸರ್ಕಾರಗಳು ಚುರುಕುಗೊಳಿಸಿವೆ. ಈ ನಡುವೆ ವಿವಿಧ ದೇಶಗಳಿಂದ ಬಂದು ಭಾರತದಲ್ಲಿ ಅಕ್ರಮವಾಗಿ ನೆಲೆಸಿರುವ ವಲಸಿಗರನ್ನು ಪತ್ತೆ ಹಚ್ಚುವ ಕೆಲಸಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ. ಅಹಮದಾಬಾದ್ನಲ್ಲಿ ಕನಿಷ್ಠ 890 ಮತ್ತು ಸೂರತ್ನಲ್ಲಿ 134 ಬಾಂಗ್ಲಾದೇಶಿಗರನ್ನು ಬಂಧಿಸಲಾಗಿದೆ. ಅಲ್ಲದೆ ಗುಜರಾತ್ನಲ್ಲಿ ವಾಸಿಸುವ ಅಕ್ರಮ ವಲಸಿಗರು ಸ್ವಯಂ ಪ್ರೇರಿತವಾಗಿ ಪೊಲೀಸರ ಮುಂದೆ ಶರಣಾಗಬೇಕು, ಇಲ್ಲದಿದ್ದರೆ ಅವರನ್ನು ಬಂಧಿಸಿ ಗಡೀಪಾರು ಮಾಡಲಾಗುತ್ತೆ ಅಂತ ಸಚಿವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. जम्मू काश्मीर में आतंकी हुमला बाद ऑपरेशन बांग्लादेश ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ದೇಶ ಸೇರಿದಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಬೇರೆ ದೇಶಗಳಲ್ಲಿರುವಂಥ ಭಾರತೀಯರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಪಾಕಿಸ್ತಾನದ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸ್ತಾ ಇದ್ದಾರೆ. ಇದರಂತೆ ಲಂಡನ್ನ ಪಾಕಿಸ್ತಾನ ರಾಯಭಾರಿ ಕಚೇರಿಯ ಎದುರು ಅನಿವಾಸಿ ಭಾರತೀಯರು ಪ್ರತಿಭಟನೆ ನಡೆಸಿದರು. ಇನ್ನು ನೇಪಾಳದಲ್ಲೂ ಕೂಡ ಪ್ರತಿಭಟನೆ ಜೋರಾಗಿತ್ತು. ಕಠ್ಮಂಡುವಿನ ಪಾಕಿಸ್ತಾನ ರಾಯಭಾರ ಕಚೇರಿಯ ಎದುರು ಪ್ರೊಟೆಸ್ಟ್ ಅನ್ನು ನಡೆಸಿದ್ದಾರೆ. नागरिक
नागरिक शक्ति नेपाल हामी शान्तिपूर्ण मात्र हाम्रो नारा शान्तिपूर्ण पाकिस्तान है पाकिस्तान है पाकिस्तान चोर है नीम का पत्ता कड़वा है पाकिस्तान कड़वा है नीम का पत्ता कड़वा है पाकिस्तान कड़वा है नीम का पत्ता कड़वा है पाकिस्तान कड़वा है गली गली में चोर है पाकिस्तान चोर है गली गली में चोर है। ಇನ್ನು ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ಅಟ್ಟಹಾಸ ಖಂಡಿಸಿ ಬೆಳಗಾವಿ, ಚಿಕ್ಕೋಡಿ, ಶಿವಮೊಗ್ಗ ಸೇರಿದಂತೆ ರಾಜ್ಯದ ಹಲವೆಡೆ ಪ್ರತಿಭಟನೆ ನಡೆಸಿದರು. ಚಿಕ್ಕೋಡಿಯಲ್ಲಿ ಮಾಜಿ ಎಂಎಲ್ಸಿ ಮಹಂತೇಶ್ ಕವಟಗಿ ಮಠ ನೇತೃತ್ವದಲ್ಲಿ ಕ್ಯಾಂಡಲ್ ಮಾರ್ಚ್ ನಡೆಸಿದರೆ, ಅತ್ತ ಶಿವಮೊಗ್ಗದಲ್ಲಿ ಭಯೋತ್ಪಾದನೆಯನ್ನು ಖಂಡಿಸಿ ಕೆಲ ಮುಸ್ಲಿಂ ಸಂಘಟನೆಗಳು ಕೂಡ ಪ್ರತಿಭಟನೆಯನ್ನು ನಡೆಸಿವೆ. ಘಟನೆಗಳು ಮರುಕಳಿಸಬಾರ್ದು. ಇದಕ್ಕೆ ಯಾವುದೇ ರೀತಿ ಜಾತಿ ಧರ್ಮ ಅಂತ ನಾವು ಕೊಡ್ಲೇಬಾರ್ದು. ಆಮೇಲೆ ಇಂಥ ಕೃತ್ಯ ಮಾಡೋರಿಗೆ, ಈ ಪ್ರಚೋದನೆ ಕೊಡ್ತಾ ಇರೋರಿಗೆ, ಅವ್ರಿಗೆ ಸಪೋರ್ಟ್ ಮಾಡುವಂತವರಿಗೆ ಬಂಧಿಸುವಂತ ಕೆಲಸ ನಮ್ಮ ಕೇಂದ್ರ ಸರ್ಕಾರ ಮಾಡಬೇಕು. ಹಾಗೆ ಮತ್ತೆ ಕೆಲವು ಮಾಧ್ಯಮಗಳು ಮುಸ್ಲಿಂ ಹಾಗೂ ಇಸ್ಲಾಂನ ಒಂದು ಇದರಲ್ಲಿ ತಂದು ನಿಲ್ಸಿದೆ. ಅದು ತಪ್ಪು. ಯಾಕೆಂದ್ರೆ ಇಸ್ಲಾಂ ಏನು ಅಂದ್ರೆ ಇದೇ ಮಣ್ಣಿನಲ್ಲಿ ಹುಟ್ಟೋದು, ಇದೇ ಮಣ್ಣಿನಲ್ಲಿ ಸಾಯುವಂತವ್ರು ನಾವು. ಹಾಗಾಗಿ ನಾವು ದೇಶಕ್ಕಾಗಿ ಏನ್ ಮಾಡಲು ಸಿದ್ಧ. ಸ್ವಾತಂತ್ರ್ಯದಿಂದ ಹಿಡಿದು ಇದುವರೆಗೂ ದೇಶಕ್ಕಾಗಿ ನಮ್ಮ ತುಂಬಾನೇ ಕೆಲಸಗಳು ಆಗಿದ್ದಾವೆ. ಹಾಗಾಗಿ ನಮ್ಮನ್ನ ಟಾರ್ಗೆಟ್ ಮಾಡಿಬಿಟ್ಟು ಕೆಲವು ಮಾಧ್ಯಮಗಳು ಇಡೀ ಭಾರತದಾದ್ಯಂತ ನಮ್ ಎಲ್ಲಾ ಮುಸ್ಲಿಮರನ್ನು ದೇಶದ್ರೋಹಿಗಳಂತೆ ಕಾಣುವ ಪರಿಸ್ಥಿತಿ ಎದುರಾಗಿದೆ. ಹಾಗಾಗಿ ಇದನ್ನ ನಮ್ಮ ಕೇಂದ್ರ ಸರ್ಕಾರ ಹಾಗೂ ನಮ್ಮ ರಾಜ್ಯ ಸರ್ಕಾರಗಳು ಕೂಡ ಸಹಿತ ಇದನ್ನ ಖಂಡಿಸಬೇಕು. ಹಾಗೂ ಎಲ್ಲಾ ಭಯೋತ್ಪಾದಕರಿಗೂ ಮುಸ್ಲಿಮರು ಅಲ್ಲ. ಹಾಗಾಗಿ ಮುಸ್ಲಿಮರನ್ನ ಈ ರೀತಿ ಟಾರ್ಗೆಟ್ ಮಾಡಬಾರ್ದು. ಮುಸ್ಲಿಮರನ್ನ ಒಂದ್ ರೀತಿಯಲ್ಲಿ ಹೀಯಾಳಿಸುವ ರೀತಿಯಲ್ಲಿ ನೋಡಬಾರ್ದು. ಹಾಗಾಗಿ ಭಯೋತ್ಪಾದಕರಿಗೆ ನಾವು ಯಾವತ್ತೂ ಕೂಡ ಸಪೋರ್ಟ್ ಕೊಡಲ್ಲ. ಹಾಗೆ ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡೋರಿಗೆ ಅದನ್ನ ನೀವು ಖಂಡಿಸಿ ಅವರನ್ನ ಬಂಧಿಸುವಂತ ಕೆಲಸ ಮಾಡಬೇಕು. ಇಡೀ ಭಾರತವೇ ಒಂದು ರೀತಿಯಲ್ಲಿ ರೋಧಿಸ್ತಾ ಇದೆ. ಈ ರೀತಿ ಘಟನೆಗಳು ಮರುಕಳಿಸಬಾರ್ದು. ಇದಕ್ಕೆ ಯಾವುದೇ ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ಹೈಕೋರ್ಟ್ ಮಧ್ಯಂತರ ತಡೆಯನ್ನು ಕೊಟ್ಟಿದೆ. ಸ್ಮಾರ್ಟ್ ಮೀಟರ್ ಬೆಲೆಯಲ್ಲಿ ವ್ಯತ್ಯಾಸದ ಹಿನ್ನೆಲೆಯಲ್ಲಿ ಸರ್ಕಾರ ಬೆಸ್ಕಾಂಗೆ ನೋಟಿಸ್ ನೀಡುವಂತೆ ಸೂಚಿಸಲಾಗಿತ್ತು. ಇದೇ ವಿಚಾರವಾಗಿ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ನಾವು ಹೈಕೋರ್ಟ್ ನೀಡಿದ ಆದೇಶವನ್ನು ಸ್ವಾಗತ ಮಾಡ್ತೀವಿ. ಸ್ಮಾರ್ಟ್ ಮೀಟರ್ ಹೆಸರಲ್ಲಿ ಸರ್ಕಾರ ಜನರಿಗೆ ಟೋಪಿ ಹಾಕ್ತಾ ಇದೆ. ಈ ಮೀಟರ್ ಅನ್ನೋದೇ ದೊಡ್ಡ ಕರ್ಮಕಾಂಡ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಸ್ವಾಗತ ಮಾಡ್ತೀನಿ. ಸ್ಮಾರ್ಟ್ ಮೀಟರ್ ವಿಚಾರವಾಗಿ ಜನಗಳ ಮೇಲೆ ಬಲವಂತವಾದಂತ ಹೇರಿಕೆ. ಅವರು ಆಚೆ ಹೇಳೋದು ಯಾರು ಬೇಕೋ ಹಾಕೊಂಬೋದು, ಯಾರು ಬೇಡ ಅಂತ ಹೇಳೋದು. ಅಲ್ಲಿ ನೋಡಿದ್ರೆ ಇಲಾಖೆಯವರು ದೊಡ್ಡಬಳ್ಳಾಪುರದಲ್ಲಿ ನೋಟಿಸ್ ಕೊಟ್ಟಿದ್ದಾರೆ, ನೀನು ಹಾಕೋಣೇಬೇಕು ಅಂತ. ಸಿಂಗಲ್ ಫೇಸ್ ಇಂದ ಡಬಲ್ ಫೇಸ್ಗೋ ಟ್ರಿಬಲ್ ಫೇಸ್ಗೆ ಹೋಗ್ಬೇಕಾದ್ರೆ ಹೇಳೋದೊಂದು ಮಾಡೋದೊಂದು. ಇದೊಂದು ಸ್ಮಾರ್ಟ್ ಮೀಟರ್ ಅನ್ನೋದೇ ಒಂದು ದೊಡ್ಡ ಕರ್ಮಕಾಂಡ. ಅದು ಕೋರ್ಟ್ ಏನು ಸ್ಮಾರ್ಟ್ ಮೀಟರ್ ವಿಚಾರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಕಿಡಿಕಾರಿದ್ದಾರೆ. ಡಿಜಿಟಲ್ ಮೀಟರ್ ಹೆಸರಲ್ಲಿ ರಾಜ್ಯ ಸರ್ಕಾರ ಬಡವರ ರಕ್ತ ಹಿಂಡ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹೈಕೋರ್ಟ್ ಛೀಮಾರಿ ಹಾಕಿದೆ. ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಇಂಧನ ಇಲಾಖೆ ಮಕ್ಕಾಡಿ ಮಲಗಿದೆ. ಈ ಹಣವನ್ನು ಜನರ ಮೇಲೆ ಹೊರಿಸ್ತಾ ಇದ್ದಾರೆ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಈಗ ವಿಜೇಂದ್ರ ಕೂಡ ಕಿಡಿಕಾರಿದ್ದಾರೆ.
ಇನ್ನು ಖಾಲಿ ಇರುವ ಗ್ರಾಮ ಪಂಚಾಯಿತಿಗಳ ಉಪಚುನಾವಣೆಗೆ ಡೇಟ್ ಫಿಕ್ಸ್ ಆಗಿದೆ. ಮೇ 25ರಂದು ಮತದಾನ ಪಂಚಾಯಿತಿ ಎಲೆಕ್ಷನ್ ನಡೆಸಲು ರಾಜ್ಯ ಚುನಾವಣಾ ಆಯೋಗ ನಿರ್ಧರಿಸಿದೆ. ರಾಜ್ಯ ಚುನಾವಣಾ ಆಯೋಗದ ಪ್ರಕಾರ ರಾಜ್ಯದಲ್ಲಿ ವಿವಿಧ ಕಾರಣಗಳಿಂದಾಗಿ ತೆರವಾಗಿದ್ದ ರಾಜ್ಯದ 222 ಪಂಚಾಯಿತಿಗಳ ಒಟ್ಟು 260 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಇದರ ಜೊತೆಗೆ ಮೇ 14ರಂದು ನಾಮಪತ್ರ ಸಲ್ಲಿಕೆ ಆಗಲಿದೆ. ಮೇ 8ರಿಂದ 28ರವರೆಗೆ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿ ಇರಲಿದೆ. ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ 2 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ನಾಳೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯಲ್ಲಿ ಸಾರ್ಥಕ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ರಾಜ್ಯದ ಹಲವು ನಾಯಕರು ಭಾಗಿಯಾಗಲಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಅಭಿವೃದ್ಧಿಗಾಗಿ 55,000 ಕೋಟಿ ಮೀಸಲಿಟ್ಟಿದ್ದು ನಾಳೆ ಸಾವಿರಾರು ಕೋಟಿ ಯೋಜನೆಗಳಿಗೆ ಉದ್ಘಾಟನೆ ಸಿಗಲಿದೆ ಅಂತ ಈ ಬಗ್ಗೆ ಕೆಎಚ್ ಮುನಿಯಪ್ಪ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದೊಂದು ಗ್ರಾಮ ಪಂಚಾಯತಿಯಲ್ಲಿ ಒಂದೊಂದು ಶಾಲೆಯನ್ನು ತೆಗೆದುಕೊಂಡು ಗ್ರಾಮ ಪಂಚಾಯತಿ ಕೇಂದ್ರದಲ್ಲಿ ಆ ಶಾಲೆಗೆ CSR ಫಂಡಿಂದ ಅಭಿವೃದ್ಧಿಯನ್ನು ಮಾಡಿ ಆಟದ ಮೈದಾನ, ಕಾಂಪೌಂಡು, ಕುಡಿಯೋ ನೀರು, ಆಟದ ಸಾಮಗ್ರಿ, ಶೌಚಾಲಯ ಎಲ್ಲ ವ್ಯವಸ್ಥೆ ಮಾಡುವುದಕ್ಕೆ 150 ಕೋಟಿ ರೂಪಾಯಿಗಳನ್ನ CSR ಫಂಡಿಂದ 101 ಪಂಚಾಯತಿ ಹೆಡ್ ಕ್ವಾರ್ಟರ್ ಶಾಲೆಗಳನ್ನ ಇವತ್ತು ನಾಳೆ ಪ್ರಾರಂಭ ಮಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು. ಇದು ಕಾನ್ವೆಂಟ್ ಮಟ್ಟಕ್ಕೆ ಇರ್ತವೆ. ಅದರ ಮುಖಾಂತರ ಮಕ್ಕಳು ಏನು ರೈತರ ಮಕ್ಕಳಾಗಬಹುದು, ಬಡವರ ಮಕ್ಕಳಾಗಬಹುದು, ಗ್ರಾಮಾಂತರ ಪ್ರದೇಶದ ಮಕ್ಕಳು ಒಂದು ಗುಣಮಟ್ಟದ ವಿದ್ಯಾಭ್ಯಾಸ ಪಡೆಯುವಂಥದ್ದು ಇದು 3ನೇ ಬಹಳ ಮುಖ್ಯವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ನಾಳೆ ಚಾಲನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೊಡ್ತಾರೆ. ಇದು ಬಹಳ ಮುಖ್ಯವಾದಂತಹ ವಿಷಯ. 27ನೇ ತಾರೀಕು ಭಾನುವಾರದ ದಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು 2 ವರ್ಷದ ಸಾಧನಾ ಸಮಾವೇಶನ ಬಹುಶಃ ನಾನು ಅನ್ಕೊಂಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲೇನೆ ಮೊಟ್ಟ ಮೊದಲನೇ ಕಾರ್ಯಕ್ರಮವಾಗಿ ಇಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಾವು ಆಯೋಜನೆ ಮಾಡ್ಕೊಂಡಿದೀವಿ. ಜಿಲ್ಲೆಯ 4 ತಾಲೂಕುಗಳಾದಂತಹ ನೆಲಮಂಗಲ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ ಎಲ್ಲಾ ಭಾಗಗಳಲ್ಲಿ ಕೂಡ 16,000 ಸಂಖ್ಯೆಯಲ್ಲಿ ಇವತ್ತು ಅಭಿಮಾನಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅಭಿಮಾನಿಗಳೇ ಒಂದೇ ಅಲ್ಲ, ಇಲ್ಲಿ ಏನು ಫಲಾನುಭವಿಗಳಿದ್ದಾರೆ, ಇವತ್ತು ಗಂಗಾ ಕಲ್ಯಾಣದ್ದಾಗಿರ್ಬೋದು, ಸ್ವಾವಲಂಬಿ ಸಾರಥಿ ಆಗಿರ್ಬೋದು, ವಿವಿಧ ಯೋಜನೆಗಳು, ವಿವಿಧ ನಿಗಮಗಳ ಕಡೆಯಿಂದ ಸರ್ಕಾರ ಕೊಟ್ಟಿರ್ತಕ್ಕಂತ ಅನುಕೂಲಗಳಾಗಿರ್ಬೋದು, ಆ ಸವಲತ್ತುಗಳು ಪಡ್ಕೊಂಡಂತ ಪಡಿತರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ. ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಾವು ನೋಡಿದ್ರೆ ಸುಮಾರು ನಮ್ಮ ಪಂಚಭಾಗ್ಯಗಳಿಂದಾನೇ ಬಹುತೇಕ ಸುಮಾರು 1,500 ಕೋಟಿ ರೂಪಾಯಿಯಷ್ಟು ಈ ಒಂದು 5 ತಾಲೂಕುಗಳಲ್ಲಿ ಇವತ್ತು ಜನರಿಗೆ ನೇರವಾಗಿ ಪಾವತಿ ಆಗಿರ್ತಕ್ಕಂಥದ್ದು ನಾವು ನೋಡಿದ್ವಿ. ಇನ್ನು ಐಶ್ವರ್ಯ ಗೌಡ ಮನೆಯ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬರೋಬ್ಬರಿ 14 ಕಡೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದರು. ಇಡಿ ಅಧಿಕಾರಿಗಳ ದಾಳಿ ಸಂದರ್ಭದಲ್ಲಿ 2.25 ಕೋಟಿ ರೂಪಾಯಿ ನಗದು ಪತ್ತೆಯಾಗಿದೆ. ಬೆಂಗಳೂರಿನ RR ನಗರ ಹಾಗೂ ಡಾಲರ್ಸ್ ಕಾಲೋನಿ, ಗೊರಗುಂಟೆಪಾಳ್ಯ, ಮಂಡ್ಯ ಸೇರಿದಂತೆ ಹಲವು ಕಡೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದರು. ಮುಖ್ಯವಾಗಿ ಐಶ್ವರ್ಯ ಗೌಡ ಜೊತೆ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಶಂಕೆ ಇತ್ತು. ಹೀಗಾಗಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ, ಕಾಂಗ್ರೆಸ್ ಮುಖಂಡ ತಿಬ್ಬೇಗೌಡ ಇಬ್ಬರು ನಿವಾಸದ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಇದಾಗಿತ್ತು ಇವರೆಗಿನ ಸುದ್ದಿ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯನ್ವೇಷಣೆಯ ಓಟದಲ್ಲಿ.